ವಿಜಯ್ ಕರ್ನಾಟಕದ ಸ್ಪೆಷಲ್ ಪಾಡ್ಕಾಸ್ಟ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಇವತ್ತಿನ ಯುಗದಲ್ಲಿ ನಾವು ಹೃದಯ ಹಾಗೆ ಶ್ವಾಸಕೋಶದ ಸಮಸ್ಯೆಗಳನ್ನ ಹೆಚ್ಚಾಗಿ ನೋಡ್ತಿದ್ದೀವಿ. ತುಂಬಾ ಯಂಗ್ ಏಜ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಯ್ತು, ಇನ್ನೇನೋ ಲಂಗ್ಸ್ ಫೇಲ್ಯೂರ್ ಆಯ್ತು, ಬೇರೆ ಬೇರೆ ಡಿಸೀಸ್ ಅನ್ನ ನೋಡ್ತಾ ಇದ್ದೀವಿ. ಈ ಎಲ್ಲದಕ್ಕೂ ಕಾರಣ ಏನು? ಆಧುನಿಕ ಯುಗಕ್ಕೂ ಹೃದಯ ಸಂಬಂಧಿತ ಕಾಯಿಲೆಗೂ ಏನ್ ಸಂಬಂಧ? ಈ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಕಾರ್ಡಿಯೋ ಥೊರಾಸಿಕ್ ವ್ಯಾಸ್ಕ್ಯುಲರ್ ಸರ್ಜನ್ ಡಾಕ್ಟರ್ ಅಶ್ವಿನಿ ಕುಮಾರ್ ಪಸರದ್ ಅವರು. ಅವ್ರನ್ನ ಮಾತನಾಡ್ಸೋಣ. ಹಲೋ ಡಾಕ್ಟರ್, ನಮಸ್ತೆ. ನಮಸ್ಕಾರ. ವೆಲ್ಕಮ್ ಟು ಅವರ್ ಶೋ. ಥ್ಯಾಂಕ್ ಯು. ಫಸ್ಟ್ಲಿ, ನೀವು ಹಾವೇರಿಯವರು, ಮೂಲತಃ ಹಾವೇರಿಯವರು, ಬಟ್ ಯು ಆರ್ ಸೆಟಲ್ಡ್ ಇನ್ ಬ್ಯಾಂಗ್ಳೂರ್. ನಿಮ್ ಮೂಲದ ಬಗ್ಗೆ ನಾನು ತಿಳ್ಕೊಬೇಕು, ಯಾಕಂದ್ರೆ ಎಲ್ಲಿಂದ ಬಂದಿದ್ ನೀವು, ಹೇಗ್ ಸ್ಟಾರ್ಟ್ ಆಯ್ತು, ಸೊ ಈ ಹೆಲ್ತ್ ಬಗ್ಗೆ ಇಂಟ್ರೆಸ್ಟ್ ಅಥವಾ ಏನಕ್ಕೆ ಮೆಡಿಸಿನ್ ಓದ್ಬೇಕಂತ ಅನ್ಕೊಂಡ್ರಿ ಅಂತ? ಇಲ್ಲ, ನಾನು ಹಾವೇರಿ ಜಿಲ್ಲೆಯವನು. ಹಾವೇರಿ ಜಿಲ್ಲೆ ಹತ್ರ ಅಕ್ಕಿಯಾಲೂರು ಅಂತ ಒಂದು ಸಣ್ಣ ಊರಿದೆ. ಅಕ್ಕಿಯಾಲೂರು ನಮ್ಮ ತಂದೆಯ ತವರೂರು, ನಮ್ಮ ತಾಯಿಯ ತವರೂರು ಶಿಕಾರಿಪುರ. ನಮ್ಮ ಅಜ್ಜ ಅವರೆಲ್ಲ ಈ ಪ್ರೀ ಇಂಡಿಪೆಂಡೆನ್ಸ್ ಸಮಯದಲ್ಲೇ ಅವರು 6 ಜನ ಬ್ರದರ್ಸು ಡಾಕ್ಟರ್ಸ್ ಇದ್ರು ಆಗಲೇ. ಅಂದರೆ ಬ್ರಿಟಿಷರು ಸ್ಥಾಪನೆ ಮಾಡಿದಂಥ ಮೆಗಾನ್ ಆಸ್ಪತ್ರೆಗೆ ಡಿಸ್ಟ್ರಿಕ್ಟ್ ಸರ್ಜನ್ ಆಗಿ ನಮ್ಮ ಅಜ್ಜ ಅವರು ಕೆಲಸ ಮಾಡಿದ್ರು, ಮೆಗಾನ್ ಹಾಸ್ಪಿಟಲಲ್ಲಿ. ಹಾಗಾಗಿ ಫ್ಯಾಮಿಲಿ ಆಫ್ ಡಾಕ್ಟರ್ಸ್ ಇರೋದ್ರಿಂದ ನನಗೆ ಅದ್ರ ಕಡೆ ಇನ್ಕ್ಲಿನೇಷನ್ ಜಾಸ್ತಿ ಇತ್ತು. ಹಾಗೆ ನಮ್ಮ ತಂದೆ ತಾಯಿ ಆಶೆನೂ ಅದೇ ಇತ್ತು. ನಮ್ಮ ತಂದೆಯವರು ಬಹಳ ಸಣ್ಣ ವಯಸ್ಸಿನಲ್ಲೇ, ನಾನು ಸಣ್ಣ ವಯಸ್ಸಿನಲ್ಲಿ ಇದ್ದಾಗಲೇ ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ರು. ಅದಾದಮೇಲೆ ನಾವು ಡಾಕ್ಟರ್ ಆಗಬೇಕು ಅನ್ನೋದು ಒಂದು ಕಮಿಟ್ಮೆಂಟಿಂದ ನಾನು MBBS ಮಾಡಿ MS ಮಾಡಿ ಆಮೇಲೆ MCH ಕಾರ್ಡಿಯೋ ಥೊರಾಸಿಕ್ ಸರ್ಜರಿನೂ ಮಾಡಿದೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟಲ್ಲಿ. ಅದಾದಮೇಲೆ ನಂದು ಸ್ಪೆಷಾಲಿಟಿ ಟ್ರೈನಿಂಗ್, ಫರ್ದರ್ ಸ್ಪೆಷಾಲಿಟಿ ಟ್ರೈನಿಂಗ್ US ಮತ್ತು ಕೆನಡಾದಲ್ಲಾಯಿತು. ಅದಾದಮೇಲೆ ಬೆಂಗಳೂರಲ್ಲಿ 20 ವರ್ಷದಿಂದ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಸೂಪರ್ ಡಾಕ್ಟರ್. ವೀಕ್ಷಕರಿಗೆ ಗೊತ್ತಿರುತ್ತೆ, ಡಾಕ್ಟರ್ ಅಶ್ವಿನಿ ಕುಮಾರ್ ಪಸರದ್ ಅಂತ ಹೇಳಿದ್ರೆ ಬ್ಯಾಂಗ್ಳೂರಲ್ಲಿ ಹಾರ್ಟ್ ಡಿಸೀಸ್ ಏನೇ ಸಮಸ್ಯೆ ಇದ್ರೂ ಕೂಡ ಸರ್ಜನ್ ಇವರ ಹೆಸರು ಮುಂಚೂಣಿಯಲ್ಲಿ ಬರುತ್ತೆ. 6000+ ಸರ್ಜರೀಸ್ ಮಾಡಿದ್ದಾರೆ. ಹ್ಯಾಟ್ಸ್ ಆಫ್ ಟು ಯು ಡಾಕ್ಟರ್. ಸೊ ಫಸ್ಟ್ಲಿ, ಇವಾಗ ತುಂಬಾ ಏನಂತ ಹೇಳಿದ್ರೆ ಹಾರ್ಟ್ ಡಿಸೀಸಸ್ ನಾವು ನೋಡ್ತಾ ಇದ್ದೀವಿ. ಮೋಸ್ಟ್ಲಿ ನೀವು ಡೈಲಿ ನೋಡ್ತಿರ್ತೀರಿ, ನಿಮ್ಮ ಸ್ಪೆಷಲೈಸೇಷನ್ ಅದಾಗಿರೋದ್ರಿಂದ. ಟು ಸ್ಟಾರ್ಟ್, ನನ್ನ ಕ್ವೆಶನ್ ಏನಂದ್ರೆ, ಹಾರ್ಟ್ ಅಟ್ಯಾಕ್ಗೂ ಇವಾಗ ಹಾರ್ಟ್ ಫೇಲ್ಯೂರ್ಗೂ ಅದೆರಡು ಒಂದೇ ಟರ್ಮ ಅಥವಾ ಸೆಪರೇಟ್ ಟರ್ಮ? ಇವಾಗ ಹೃದಯ ಸ್ತಬ್ಧ ಅಂತ ಹೇಳ್ತಾರೆ, ಹೃದಯಾಘಾತ ಅಂತ ಹೇಳ್ತಾರೆ, ಇದೆರಡು ಬೇರೆ ಬೇರೆನಾ ಒಂದೇನಾ ಅನ್ನೋದು? ಎರಡು ಬೇರೆ ಬೇರೆ. ಬಹಳಷ್ಟು ಜನ ಪೇಷಂಟ್ಸ್ ನನಗೆ ಇದೇ ಪ್ರಶ್ನೆಯನ್ನು ಕೇಳ್ತಾರೆ. ಹೃದಯಾಘಾತ ಅನ್ನೋದು ಬೇರೆ, ಹೃದಯ ಸ್ತಬ್ಧನೆ ಅನ್ನೋದು ಬೇರೆ. ಹೃದಯಾಘಾತದಲ್ಲಿ ಹೃದಯದ ಸ್ನಾಯುಗಳಿಗೆ ರಕ್ತ ಪರಿಚಲನೆ ಕಡಿಮೆ ಆದಾಗ ಎದೆ ನೋವು, ತಲೆ ಸುತ್ತು, ಬೆವರು ಬರೋದು ಅಥವಾ ಉಸಿರಾಡ್ಲಿಕ್ಕೆ ತೊಂದರೆ ಆಗೋದು, ಈ ಥರ ಆದಾಗ ಹೃದಯಾಘಾತ ಕಾಯಿಲೆ ಅಂತ ಹೇಳ್ತಾರೆ. ಆಗ ವೆರಿ ಸಿಂಪಲ್ ಒಂದು ಇನ್ವೆಸ್ಟಿಗೇಷನ್ ಅಂದರೆ ಆಂಜಿಯೋಗ್ರಾಮ್ ಅಥವಾ CT ಆಂಜಿಯೋಗ್ರಾಮ್ ಮಾಡಿಸಿದಾಗ ಹೃದಯದ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಇರ್ತದೆ, ಹೃದಯದ ರಕ್ತ ಪರಿಚಲನೆಯಲ್ಲಿ ಕಮ್ಮಿ ಆಗಿರುತ್ತದೆ. ಅದಕ್ಕೆ ಹೃದಯಾಘಾತ ಕಾಯಿಲೆ ಅಂತ ಹೇಳ್ತಾರೆ. ಹೃದಯ ಸ್ತಬ್ಧನೆ ಅಂದರೆ ಈ ಸಿವಿಯರಿಟಿ ಆಫ್ ಹೃದಯಾಘಾತ ಜಾಸ್ತಿ ಆದಾಗ ಹೃದಯದ ಮೋಸ್ಟ್ ಆಫ್ ದ ಸ್ನಾಯುಗಳು ಅದಕ್ಕೆ ರಕ್ತ ಪರಿಚಲನೆ ನಿಂತು ಹೋಗಿ ಹೃದಯದ ಸ್ನಾಯುಗಳಲ್ಲಿ ಏನಾಗ್ತದೆ, ನಿರ್ಜೀವ ಅಂದರೆ ಸ್ನಾಯುಗಳು ಕೆಲಸ ಮಾಡದೇ ಇದ್ದಾಗ ಹೃದಯ ಸ್ತಬ್ಧನೆ ಆಗ್ತದೆ. ಇಟ್ ಈಸ್ ಅನ್ ಅಕ್ಯೂಟ್ ಇವೆಂಟ್. ಹೃದಯ ಸ್ತಬ್ಧನೆ ಅನ್ನೋದು ಅಕ್ಯೂಟ್ ಇವೆಂಟ್. ಹಾಗೆ ಸ್ತಬ್ಧನೆ ಆದಾಗ 3 ನಿಮಿಷದಿಂದ 5 ನಿಮಿಷದ ಒಳಗಡೆ ನಾವು ಹೃದಯವನ್ನು ಮತ್ತೆ ಪುನರ್ ಸಂಚಲನಗೊಳಿಸದೇ ಇದ್ದರೆ ಆಗ ಡೆತ್ ಆಗುವಂಥ ಚಾನ್ಸಸ್ ಇರುತ್ತೆ. ಮೇನ್ ಡಿಫ್ರೆನ್ಸ್ ಇಸ್ ಹೃದಯಾಘಾತ ಅಂದರೆ ಹಾರ್ಟ್ ಅಟ್ಯಾಕ್, ಹೃದಯ ಸ್ತಬ್ಧನೆ ಅಂದರೆ ಕಾರ್ಡಿಯಾಕ್ ಅರೆಸ್ಟ್. ಸೊ ಇದು ಡಿಫ್ರೆನ್ಸ್. ಓಕೆ, ಯೂಶಲಿ ನಾವು ಹಾರ್ಟ್ ಅಟ್ಯಾಕ್ ಸ್ಟೋರೀಸ್ ಎಲ್ಲ ನೋಡಿದಾಗ ಒಬ್ಬ ವ್ಯಕ್ತಿ ತಲೆ ತಿರುಗಿ ಅಥವಾ ಫೇಂಟ್ ಆಗಿ ಬಿದ್ದಾಗ ಕಾರ್ಡಿಯೋ ಪಲ್ಮನರಿ ರೆಸಿಸ್ಟೇಷನ್ CPR ಕೊಡ್ಬೇಕು ಅಂತ ಹೇಳ್ತಾರೆ. ಹೌದು, ಅದೇ ಗೋಲ್ಡನ್ ಮಿನಿಟ್ ಅಥವಾ ಗೋಲ್ಡನ್ ಹಾರ್ ಅಂತ ಇರುತ್ತೆ ಅಂತ. ಹೌದು. ಈಗ ಡಸ್ ಇಟ್ ರಿಯಲಿ ವರ್ಕ್ಸ್ ಇನ್ ಮೆಡಿಕಲ್ ಸೈನ್ಸ್ ಅಂತ? ಡೆಫಿನೆಟ್ಲಿ ಇಟ್ ವರ್ಕ್ಸ್. ನಾವು ಈಗ ಏನು ಮಾಡ್ತಾ ಇದ್ದೀವಿ, ಅದರ ಅವೇರ್ನೆಸ್ನ ನಾವು ಶಾಲಾ ಕಾಲೇಜುಗಳಲ್ಲೇ ತರಬೇಕು, ಅಥವಾ ಪಬ್ಲಿಕ್ ಪ್ಲೇಸಸ್ಸಲ್ಲಿ ಈ CPR ಬಗ್ಗೆ ಗೊತ್ತಿರುವಂಥವ್ರನ್ನ ಅಥವಾ ಅದಕ್ಕೆ ಬೇಕಾದಂಥ AICD ಡಿವೈಸಸ್ನ ನಾವು ಅಲ್ಲಿ ಅವೈಲಬಿಲಿಟಿ ಇರಬೇಕು ಅಂತ ಯಾಕೆ ಹೇಳ್ತೀವಿ ಅಂದರೆ, ಈ ಹೃದಯಾಘಾತ ಆಗಿ ಹೃದಯ ಸ್ತಬ್ಧನೆ ಆದಾಗ 5 ನಿಮಿಷದ ಒಳಗಡೆ ಅವನಿಗೆ CPR ಮಾಡಿ, ಅಡ್ವಾನ್ಸ್ಡ್ CPR ಮಾಡಿ ಅಥವಾ DC ಶಾಕ್ ಕೊಟ್ಟು ಹೃದಯವನ್ನು ಮತ್ತೆ ಪುನರ್ ಸಂಚಲನೆಗೊಳಿಸಿದಾಗ ಅವರ ಜೀವ ಉಳಿಯುವಂತಹ ಚಾನ್ಸಸ್ಸು ತುಂಬ ಜಾಸ್ತಿ ಇರ್ತದೆ. ಮೋರ್ ದೆನ್ 90% ಅವರು ಅಲ್ಲಿ ಹೃದಯದ ಈ ಇನಿಷಿಯಲ್ ಟ್ರೀಟ್ಮೆಂಟ್ ಕೊಟ್ಟು ಹಾಸ್ಪಿಟ್ಲಿಗೆ ಅವ್ರಿಗೆ ಕರ್ಕೊಂಡು ಹೋಗಿ ಅಲ್ಲಿ ನಾವು ಟೆನೆಕ್ಟೆಪ್ಲೇಸ್ ಅಂತ ಒಂದು ಇಂಜೆಕ್ಷನ್ ಹೇಳ್ತೇವೆ. ಈ ಕರ್ನಾಟಕ ಗೌರ್ಮೆಂಟ್ನವರು ಅದನ್ನು ತಂದಿದ್ದಾರೆ. ಇನಿಷಿಯಲ್ ಗೋಲ್ಡನ್ ಪೀರಿಯಡಲ್ಲಿ ಈ ಟೆನೆಕ್ಟೆಪ್ಲೇಸ್ ಅನ್ನೋ ಇಂಜೆಕ್ಷನ್ನ ಅವೈಲೇಬಲ್ ಎಲ್ಲ ಆಸ್ಪತ್ರೆಗಳಲ್ಲಿ ಇಡಬೇಕು, ಇನ್ಕ್ಲೂಡಿಂಗ್ ಗೌರ್ಮೆಂಟ್ ಹಾಸ್ಪಿಟಲ್ಸ್, ತಾಲೂಕ್ ಆ್ಯಂಡ್ ಗ್ರಾಮಗಳಲ್ಲೂ. ಆ ಇಂಜೆಕ್ಷನ್ ಕೊಟ್ಟಾಗ ಹೃದಯದ ಒಳಗಿರುವ ರಕ್ತನಾಳಗಳ ಒಳಗಿರುವ ಕ್ಲಾಟನ್ನು
ಬಸ್ಟ್ ಮಾಡ್ತದೆ, ಕ್ಲಾಟನ್ನು ಕರಗಿಸಿ ಮತ್ತೆ ರಕ್ತ ಪರಿಚಲನೆಯನ್ನು ವಾಪಸ್ ರೀಎಸ್ಟಾಬ್ಲಿಷ್ ಮಾಡಿದಾಗ ಅವ್ರು ಬದುಕುವಂಥ ಚಾನ್ಸಸ್ ಬಹಳ ಇದೆ. ಹಾಗಾಗಿ ಹೃದಯಾಘಾತ ಆದವ್ರಿಗೂ ಸಹ ಈ ಜೀವ ಉಳಿಯುವಂಥ ಬದುಕುವಂಥ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಹೃದಯಾಘಾತ ಆದಮೇಲೆ ಉಳಿದಿರುವಂಥ ಭಾಳಷ್ಟು ಎಕ್ಸಾಂಪಲ್ಸ್ ನಮ್ಮಲ್ಲಿದೆ. ಹೌದು, ನಾವು ಈ ಬಸ್ಸೆಲ್ಲ ನೋಡಿದಾಗ ಯಾರೋ CPR ಕೊಟ್ಟರು, ಪ್ರಾಣ ಉಳಿತು ಅನ್ನೋದೆಲ್ಲ ನಾವು ಇನ್ಸಿಡೆಂಟ್ಸ್ ನೋಡಿದ್ವಿ. ಹೌದು. ಬಟ್ ಡಾಕ್ಟರ್, ಇವಾಗ ಬೇಸಿಕ್ಲಿ ಒಂದು ಕಾಯಿಲೆ ಅಂತ ಬಂದಾಗ ನಾವು ಅವ್ರಿಗೆ ಹಿಸ್ಟ್ರಿ ಕೇಳ್ತೀವಲ್ಲ, ನಿಮ್ಮ ಫ್ಯಾಮಿಲಿ ಹಿಸ್ಟ್ರಿ ಏನು ಅಂತ. ಬಟ್ ಹಾರ್ಟ್ ಡಿಸೀಸಲ್ಲೂ ಕೂಡ ಫ್ಯಾಮಿಲಿ ಹಿಸ್ಟ್ರಿ ಮ್ಯಾಟ್ರ್ ಆಗುತ್ತಾ? ಇವ್ರ ತಂದೆಗಿತ್ತು ಅಥವಾ ಅವರಿಂದ ಇವ್ರಿಗೆ ಬಂದಿದೆ, ಆ ಥರದ್ದು ಏನಾದರೂ ಮ್ಯಾಟ್ರ್ ಆಗುತ್ತಾ, ಅಥವಾ ಇಲ್ಲ ಡೈರೆಕ್ಟ್ ನಮ್ಮ ಲೈಫ್ ಸ್ಟೈಲ್ ಅಥವಾ ನಮ್ಮ ದೇಹ ಇದ್ರ ಮೇಲೆ ಡಿಪೆಂಡ್ ಆಗುತ್ತಾ ಇದು ಅಂತ? ಇಲ್ಲ, ಇದು ಮಲ್ಟಿಫ್ಯಾಕ್ಟೋರಿಯಲ್ ಕಾಸ್ ಅಂತ ಹೇಳ್ತೀವಿ. ಇದು ಎರಡು ಕಡೆಯಿಂದನೂ ಬರ್ಬೋದು. ಒಂದು ಫ್ಯಾಮಿಲಿ ಹಿಸ್ಟ್ರಿಯಿಂದ ಬರ್ಬೋದು, ಎರಡನೇದು ಚೇಂಜ್ ಆಫ್ ಲೈಫ್ ಸ್ಟೈಲಿಂದನೂ ಬರ್ಬೋದು. ಅದಕ್ಕೆ ಈಗ ಬಹಳಷ್ಟು ಯಂಗರ್ ಜನ್ರೇಷನಲ್ಲಿ ನಾವು ನೋಡ್ತಾ ಇದ್ದೀವಿ ಈ ಹೃದಯಾಘಾತ ಕಾಯಿಲೆ ಜಾಸ್ತಿ ಆಗ್ತಾ ಇದೆ. ಒಂದು ಫ್ಯಾಮಿಲಿ ಹಿಸ್ಟ್ರಿ ಇರ್ತದೆ, ತಂದೆಗೋ ಅಥವಾ ತಾಯಿಗೋ ಅಥವಾ ಅವ್ರ ಅಜ್ಜ ಅಜ್ಜಿಗೋ ಹೈಪರ್ ಟೆನ್ಷನ್ನು, ಡಯಾಬಿಟೀಸು ಅಥವಾ ಹೃದಯಾಘಾತ ಕಾಯಿಲೆ ಆಗಿರುತ್ತೆ. ಅದು 25% ಮುಂದಿನ ಜನ್ರೇಷನ್ ಪೀಳಿಗೆಗೆ ಹೋಗ್ಬೋದು. ಅದ್ರ ಜೊತೆಗೆ ಈ ಮುಂದಿನ ಪೀಳಿಗೆ ಏನಾಗ್ತಾ ಇದೆ ಅಂದರೆ, ಈಗ ಯಂಗರ್ ಜನ್ರೇಷನಲ್ಲಿ ಭಾಳ ಕ್ವಿಕ್ಕಾಗಿ ಅವ್ರು ಓದು ಮುಗಿಸಿ ಅವ್ರ ಕೆಲಸಕ್ಕೆ ಸೇರ್ತಾರೆ, ಅವರ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ. ಯಾಕಂದರೆ ಇಂಡಿಯಾ ಇಸ್ ಬಿಕಮಿಂಗ್ ಮೋರ್ ರಿಚರ್, ಅವರ ಫುಡ್ ಹ್ಯಾಬಿಟ್ಸ್ ಚೇಂಜ್ ಆಗ್ತಾ ಇದೆ, ಲೈಫ್ ಸ್ಟೈಲ್ ಚೇಂಜ್ ಆಗ್ತಾ ಇದೆ. ಅದ್ರ ಜೊತೆಗೆ ಈ ಆಯಿಲ್ ಅಥವಾ ಈ ಪರ್ಸ್ನಲ್ ಬ್ಯಾಡ್ ಹ್ಯಾಬಿಟ್ಸ್ ಅಂದರೆ ಸ್ಮೋಕಿಂಗ್ ಆಗಿರ್ಬೋದು ಅಥವಾ ಡ್ರಿಂಕ್ಸ್ ಆಗಿರ್ಬೋದು, ಅದೆಲ್ಲ ಜಾಸ್ತಿ ಆಗ್ತಾ ಇರೋದ್ರಿಂದ ಎರಡೂ ಸೇರಿ ಸಿನರ್ಜಿಟಿಕ್ ಆ್ಯಕ್ಷನ್ ಅಂತ ಆಗ್ತದೆ. ಫ್ಯಾಮಿಲಿ ಹಿಸ್ಟ್ರಿನೂ ಇರ್ತದೆ, ಲೈಫ್ ಸ್ಟೈಲ್ ಚೇಂಜು ಆಗಿರ್ತದೆ. ಎರಡೂ ಕೂಡಿದಾಗ ಯಂಗರ್ ಏಜಲ್ಲಿ ಹೃದಯಾಘಾತ ಕಾಯಿಲೆ ಜಾಸ್ತಿ ಬೇಗ ಬರುವಂಥ ಚಾನ್ಸಸ್ ಇರ್ತದೆ. ಓಕೆ, ಇದು ಹಾರ್ಟ್ಗೆ. ಲಂಗ್ಸ್ ಅಂತ ಬಂದಾಗ ಡಾಕ್ಟರ್, ಅದಕ್ಕೆ ಲಂಗ್ಸಲ್ಲೂ ಅಷ್ಟೇ ಈಗ ಎನ್ವೈರ್ಮೆಂಟಲ್ ಪೊಲ್ಯೂಷನ್, ಪೋಲನ್ಸ್ ಅಥವಾ ಸ್ಮೋಕಿಂಗ್, ಎಸ್ಪೆಷಲಿ ಎಕ್ಸೆಸಿವ್ ಸ್ಮೋಕಿಂಗ್, ಅದ್ರ ಜೊತೆಗೆ ಅಲರ್ಜಿಕ್ ಕಾಯಿಲೆಗಳು ಈಗ ಜಾಸ್ತಿ ಆಗ್ತಾ ಇದೆ. ಇಂಥ ಕಾಯಿಲೆಗಳು ಜಾಸ್ತಿ ಆದಾಗ ಆಸ್ತಮಾ, ಯಂಗ್ ಏಜಲ್ಲಿ ಆಸ್ತಮಾ ಬರುತ್ತದೆ, COPD ಅಂತ ಬರ್ತದೆ. ಇದು ಲಂಗ್ ಫೈಬ್ರೋಸಿಸ್ ಅಂತ ಆಗುತ್ತೆ. ಇದರಿಂದ ಏನಾಗುತ್ತೆ, ಶ್ವಾಸಕೋಶದ ಒಳಗಡೆ ಇನ್ಫ್ಲಮೇಷನ್ ಆಗಿ ಲಂಗ್ ಸ್ಕಾರಿಂಗ್ ಆ್ಯಂಡ್ ಫೈಬ್ರೋಸಿಸ್ ಆಗಿ ಶ್ವಾಸಕೋಶದ ಕೆಪಾಸಿಟಿ ಕಡಿಮೆ ಆಗ್ತದೆ. ಕಡಿಮೆ ಆದಾಗ ಈ ಲಂಗ್ಸಿಂದನೂ ತೊಂದರೆಗಳಾಗುವಂಥ ಚಾನ್ಸಸ್ ಇರ್ತದೆ. ಓಕೆ, ನಮ್ಮ ಯಾವುದೇ ಕಾಯಿಲೆಗಳನ್ನ ನೋಡೋಕೆ ಹೋದರೆ, ಹಾರ್ಟ್ ಅಂತ ಬಂದಾಗ ಡೈರೆಕ್ಟ್ ಹಾರ್ಟ್ ಅಟ್ಯಾಕ್ ಆದರೆ ಆ ವ್ಯಕ್ತಿ ಇವಾಗ ಸಾಯ್ತಾನೆ ಅನ್ನೋದಿತ್ತು. ಬಟ್ ಈಗ ಅಡ್ವಾನ್ಸ್ ಟೆಕ್ನಾಲಜಿನೆಲ್ಲ ಟ್ರೀಟ್ಮೆಂಟ್ಸ್ ಬಂದಿದೆ. ಮಲ್ಟಿ ಆರ್ಗನ್ಸ್ ಫೇಲ್ಯೂರ್ ಆದಾಗ ಕೂಡ ಕೊನೆಯಲ್ಲಿ ಅದು ಹಾರ್ಟ್ ಫೇಲ್ಯೂರ್ ಆಗಿನೇ ಸತ್ರು ಅಂತ ಹೇಳಿ ಬರುತ್ತಲ್ಲ. ಹೌದು. ಸೊ ಬೇರೆ ಎಲ್ಲ ಆರ್ಗನ್ ಜೊತೆ ಹಾರ್ಟ್ ಅಸೋಸಿಯೇಷನ್ ಬಗ್ಗೆ ಹೇಳೋದಾದ್ರೆ, ನಾವು ಹೇಳೋದು ಏನಂತಂದರೆ, ಹೃದಯ ಈಸ್ ಅ ವೆರಿ ಇಂಪಾರ್ಟೆಂಟ್ ಆರ್ಗನ್. ಈ ಹೃದಯ ಬಡಿತ ಎಲ್ಲಿವರೆಗೂ ನಡೀತಾ ಇರ್ತದೆ ಅಲ್ಲಿವರೆಗೂ ಎಲ್ಲ ಆರ್ಗನ್ಸ್ಗೂ ಆಕ್ಸಿಜನ್ನು, ಗ್ಲೂಕೋಸು ಸಿಗ್ತಾ ಇರ್ತದೆ. ಹೃದಯ ಸ್ತಬ್ಧನೆ ಆದಾಗ ಅಥವಾ ಹೃದಯದ ಕಾಯಿಲೆ ಬಂದಾಗ ಬೇರೆ ಆರ್ಗನ್ಸ್ಗೆ ಇವು ಬೇಕಾದಂಥ ನ್ಯೂಟ್ರಿಷನ್, ಆಕ್ಸಿಜನ್ ಮತ್ತು ಗ್ಲೂಕೋಸು ಮುಟ್ಟೋದಿಲ್ಲ. ಅದರಿಂದ ಏನಾಗ್ತದೆ, ಬೇರೆ ಆರ್ಗನ್ಸ್ ಫೇಲ್ಯೂರ್ ಆಗ್ತಾ ಬರ್ತದೆ ಕ್ರಮೇಣ. ಇದರಲ್ಲಿ ಏನಾಗ್ತದೆ, ಹಾರ್ಟ್ ಫೇಲ್ಯೂರ್, ದಟ್ ಈಸ್ ಒನ್ ಆಫ್ ದ ಮೇನ್ ಕಾಸನ್ ಫಾರ್ ಮಲ್ಟಿ ಆರ್ಗನ್ ಫೇಲ್ಯೂರ್. ಹಾರ್ಟ್ ಫೇಲ್ಯೂರ್ ಅಂತಂದರೆ ಹೃದಯಾಘಾತ ಆದಮೇಲೆ ಹೃದಯದ ಕೆಲವೊಂದು ಭಾಗದ ಸ್ನಾಯುಗಳು ಕೆಲಸ ಮಾಡದೇ ಇದ್ದಾಗ ಹೃದಯದ ಕಾಂಟ್ರಾಕ್ಷನ್ ಕೆಪಾಸಿಟಿ ಕಡಿಮೆ ಆಗ್ತದೆ, ಎಫೆಕ್ಟಿವ್ ಕಾರ್ಡಿಯಾಕ್ ಔಟ್ಪುಟ್ ಕಡಿಮೆ ಆಗ್ತದೆ. ಫಾರ್ ಎಕ್ಸಾಂಪಲ್, 1 ನಿಮಿಷಕ್ಕೆ 5 ಲೀಟ್ರ್ ಹೊರಗೆ ಹಾಕಬೇಕಾಗಿರೋ ಹೃದಯ ಬರೀ 2 ಲೀಟ್ರ್ ಮಾತ್ರ ಹೊರಗಡೆ ಆಗ್ತದೆ ರಕ್ತನ. ಆಗ ಏನಾಗ್ತದೆ, ಹಾರ್ಟ್ ಫೇಲ್ಯೂರ್ ಅಂತ ಹೇಳ್ತೀವಿ. ಈ ಹಾರ್ಟ್ ಫೇಲ್ಯೂರಿಂದ ಅದನ್ನು ಹಾಗೆ ಬಿಟ್ಕೊಂಡ್ರೆ ಭಾಳ ತಿಂಗಳ ಗಂಟಲ ನಂತರ ಅಥವಾ ವರ್ಷಗಂಟಲ ನಂತರ ಕಿಡ್ನಿ ಆಗಲಿ, ಲಿವರ್ ಆಗಲಿ, ಶ್ವಾಸಕೋಶ ಆಗಲಿ ಬೇರೆ ಆರ್ಗನ್ಸ್ ಫೇಲ್ಯೂರ್ ಆಗ್ತಾ ಹೋಗ್ತದೆ. ದಟ್ ಈಸ್ ಮಲ್ಟಿ ಆರ್ಗನ್ ಫೇಲ್ಯೂರ್. ಸೊ ಈಗ ಹಾರ್ಟ್ ಫೇಲ್ಯೂರ್ ಆದಾಗ ಆದಷ್ಟು ಬೇಗ ಅದನ್ನು ಐಡೆಂಟಿಫೈ ಮಾಡಿ, ಯಾಕಂದರೆ ಈಗ ಶ್ವಾಸಕೋಶದಲ್ಲಿ ನೀರು ತುಂಬಿಕೊಳ್ತದೆ, ಹೊಟ್ಟೆಲಿ ನೀರು ತುಂಬಿಕೊಳ್ತದೆ, ಕಾಲಲ್ಲಿ ಬಾವು ಬರುತ್ತೆ, ಜಾಸ್ತಿ ಓಡಾಡಲಿಕ್ಕಾಗಲ್ಲ. ಇವೆಲ್ಲ ಅವರ ಸಿಮ್ಟಮ್ಸು. ಇಂಥ ಹಾರ್ಟ್ ಫೇಲ್ಯೂರ್ ಸಿಮ್ಟಮ್ಸ್ ಇದ್ದಾಗ ಯಾರೂ ಹೆದರ್ಕೊಳ್ಬೇಕಾಗಿಲ್ಲ, ಅದಕ್ಕೆ ಟ್ರೀಟ್ಮೆಂಟ್ ಇದೆ. ಈಗ ಟ್ರಾನ್ಸ್ಪ್ಲಾಂಟೇಷನ್ ಈಸ್ ದ ನ್ಯೂ ಥಿಂಗ್ ವಿಚ್ ಇಸ್ ಕಮಿಂಗ್ ಅಪ್ ಇನ್ ಅವರ್ ಕಂಟ್ರಿ. Karnataka is in the 3rd place in highest transplantation in the country, and we have lot of centers who are doing heart and lung transplantation, and there is a treatment for it. ಹೃದಯದ ವೈಫಲ್ಯತೆ ಅಥವಾ ಹಾರ್ಟ್ ಫೇಲ್ಯೂರ್ ಅಂತ ಏನು ಹೇಳ್ತೀವಿ, ಅದು ಆದಷ್ಟು ಬೇಗ ಕಂಡು ಹಿಡಿದ್ರೆ ಅದಕ್ಕೆ ಬೇಕಾದಂಥ ಮೆಡಿಕೇಷನ್ಸ್, ಹೊಸ ಮೆಡಿಕೇಷನ್ಸ್ ಇದೆ, ಅದಕ್ಕೂ ಅವರು ಸ್ಪಂದನೆ ಮಾಡದೇ ಇದ್ದಾಗ ಹೃದಯದ ಬದಲಾವಣೆಯನ್ನು ಸಹ ಮಾಡ್ಬೋದು, ಆ್ಯಂಡ್ ಲೇಟರ್ ದೇ ಕ್ಯಾನ್ ಲೀಡ್ ಅ ನಾರ್ಮಲ್ ಲೈಫ್. ಓಕೆ,
ಯಾವ್ಯಾವ ಕೇಸಸ್ ಅಲ್ಲಿ ಈಗ ನಮ್ಮಲ್ಲಿ ಆಂಜಿಯೋಗ್ರಾಮ್ ಅಂತ ಹೇಳ್ತಾರೆ, ಆಂಜಿಯೋಪ್ಲಾಸ್ಟಿ ಅಂತ ಹೇಳ್ತಾರೆ, ಸ್ಟೆಂಟ್ ಅಳವಡಿಕೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಹಾರ್ಟ್ ನ ಇವಾಗ ನೀವು ಹೇಳ್ದಾಗೆ ಆರ್ಗನ್ ಅದನ್ನೇ ರಿಪ್ಲೇಸ್ ಮಾಡೋದು, ಹೌದು, ಇಲ್ಲ ಆರ್ಟಿಫಿಷಿಯಲ್ ಹಾರ್ಟ್ ಸಹ ಬಂದಿದೆ. ಬಂದಿದೆ. ಹೌದು. ಸೊ ಇಷ್ಟು ನಾಲ್ಕರಲ್ಲಿ ಯಾವ್ಯಾವ ಸಿಚುವೇಶನ್ ಅಲ್ಲಿ ಯಾವ ಟ್ರೀಟ್ಮೆಂಟ್ ನ ನೀವು ಮಾಡ್ತೀರಿ ಅನ್ನೋದು. ಯಾಕಂದ್ರೆ ಇವಾಗ ನಮ್ಮಲ್ಲಿ ತುಂಬಾ ಜನ ಒಂದ್ಸರಿ ಏನಾದ್ರು ಸಣ್ಣದಾಗಿ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಅನ್ನೋದೇನೋ ಒಂದು ಟರ್ಮ್ ಇದೆಲ್ಲ. ಹೌದು, ಹೌದು. ಸೊ ಆಗ ಆದ ತಕ್ಷಣ ಅವ್ರಲ್ಲಿ ಒಂದು ಭಯ ಇರುತ್ತೆ, ನಮ್ ಲೈಫೇ ಮುಗ್ದೋಯ್ತು, ಇದು ಎಂಡ್ ಆಫ್ ಲೈಫ್ ಅನ್ನೋ ತರ ಇರುತ್ತೆ. ತುಂಬಾ ಜನ ಹೇಳ್ತಾರೆ ಹೊಸ ಹಾರ್ಟ್ ಹಾಕ್ಸ್ಬೇಕಾದ್ರೆ ತುಂಬಾ ಲಕ್ಷಗಟ್ಟಲೆ ಖರ್ಚಾಗುತ್ತೆ ಅಂತ. ಸೊ ಅಂದ್ರೆ ತುಂಬಾ ಅಡ್ವಾನ್ಸ್ಡ್ ಬೇಕಂದಾಗ ಮಾತ್ರ ಮೋಸ್ಟ್ಲಿ ಆರ್ಗನ್ ರಿಪ್ಲೇಸ್ಮೆಂಟ್ ಇರುತ್ತೆ ಅಂತ ನಾನು ಭಾವಿಸಿದ್ದೀನಿ. ಹೌದು, ಸೊ ಯಾವ್ಯಾವ ಸಿಚುವೇಶನ್ ಅಲ್ಲಿ ಮಾಡ್ತಾರೆ ಅನ್ನೋದನ್ನ ಹೇಳ್ಬಹುದಾ? ಫಾರ್ ಎಕ್ಸಾಂಪಲ್, ಈಗ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಅಂದ್ರೆ ಒಂದು ತೋಟದಲ್ಲಿ ಎಷ್ಟೊಂದು ತೆಂಗಿನ ಗಿಡಗಳು ಇರ್ತದೆ, ಅಡಿಕೆ ಗಿಡಗಳು ಇರ್ತದೆ. ಕೆಲವೇ ಭಾಗದಲ್ಲಿ, ಫಾರ್ ಎಕ್ಸಾಂಪಲ್, ಒಂದು 1/4 ಎಕರೆಗೆ ನಾವು ನೀರು ಹರಿಸಿದಾಗ ಆ 1/4 ಎಕರೆಗೆ ನೀರು ಅದನ್ನು ರೀಚ್ ಆಗದೇ ಇದ್ರೆ, ಹೋಗದೇ ಇದ್ದಾಗ ಅದಷ್ಟು ಮಾತ್ರ ಗಿಡಗಳು ಒಣಗುತ್ತೆ. ಕೆಲವೊಂದು ಸರಿ ಮೇಜರ್ ರಕ್ತನಾಳಗಳು, ಮೇಜರ್ ಕಾಲುವೆ ಬ್ಲಾಕ್ ಆದಾಗ ಆ 1 ಎಕರೆಯಲ್ಲಿ 70%, 2/3 ಆಫ್ ದ ಇದು ನೀರು ಹರಿದೇ ಇದ್ದಾಗ ಮೋಸ್ಟ್ ಆಫ್ ದ ತೋಟದಲ್ಲಿರುವಂಥ ಗಿಡಗಳು ಒಣಗೋಗುತ್ತೆ. ಹಾಗೆ ಮೈಲ್ಡ್, ಮಾಡರೇಟ್ ಮತ್ತು ಸಿವಿಯರ್ ಹಾರ್ಟ್ ಅಟ್ಯಾಕು ಸಹ. ಸೊ ಕೆಲವೊಂದು ಭಾಗದಲ್ಲಿ ರಕ್ತ ಪರಿಚಲನೆ ಆಗದೇ ಇದ್ದಾಗ ಮೈಲ್ಡ್ ಹಾರ್ಟ್ ಅಟ್ಯಾಕ್, ಮೆಜಾರಿಟಿ ಆಫ್ ದ ಭಾಗದಲ್ಲಿ ರಕ್ತ ಪರಿಚಲನೆ ಆಗದೇ ಇದ್ದಾಗ ಮೇಜರ್ ಹಾರ್ಟ್ ಅಟ್ಯಾಕ್. ಸೊ ಇದಕ್ಕೆ ನಾವು ಏನು ಕಾರಣ ಅಂತ ತಿಳ್ಕೊಂಡು ಮೊದಲು ಮೆಡಿಕೇಷನ್ಸ್ ಟ್ರೀಟ್ಮೆಂಟ್ ಕೊಡ್ತೀವಿ. ಮೋರ್ ದೆನ್ 70% ಬ್ಲಾಕ್ ಇದ್ದರೆ, ಕೆಲವೇ 1-2 ಕಾಲುವೆಗಳು ಮಾತ್ರ ಬ್ಲಾಕ್ ಆಗಿದ್ದರೆ ಅದಕ್ಕೆ ಆಂಜಿಯೋಪ್ಲಾಸ್ಟಿ ಅಂತ ಮಾಡ್ತೇವೆ. ಮಲ್ಟಿಪಲ್ ಬ್ಲಾಕೇಜಸ್ ಬಿಕಾಸ್ ಆಫ್ ಎಕ್ಸೆಸಿವ್ ಕ್ಯಾಲ್ಶಿಯಂ ಡಿಪಾಸಿಟ್ ಇದ್ದರೆ ಬೈಪಾಸ್ ಸರ್ಜರಿನೂ ಮಾಡ್ತೇವೆ. ಸೊ ಬೇಸಿಕಲಿ ಹಾರ್ಟ್ ಅಟ್ಯಾಕ್ ಕಾಯಿಲೆಗೆ ದೇರ್ ಆರ್ ವೇರಿಯಸ್ ಅಡ್ವಾನ್ಸ್ ಟ್ರೀಟ್ಮೆಂಟ್ ಅವೈಲೇಬಲ್. ಈ ಯಂಗ್ ಏಜಲ್ಲಿ ಆದ್ರೂ ಅವ್ರ ಹೋಪ್ಸ್ ಕಳ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇಟ್ ಈಸ್ ನಾಟ್ ಸ್ಕೇರಿ. ಅದು ಜೀವಕ್ಕೆ ಅಪಾಯ ಆಗುವಂಥ ಸರ್ಜರಿ ಅಲ್ಲ. ಇಟ್ ಈಸ್ ವೆರಿ ಸೇಫ್ ಸರ್ಜರಿ. ಎಲ್ಲ ಅಂದರೆ ಬೇಕಾದಂಥ ಪೇಷಂಟ್ಸ್ಗಳಿಗೆ ಸೇಫಾಗಿ ಮಾಡ್ಬೋದು. ಸರ್ಜರಿ ಮಾಡಿದ ಮೇಲೆ ದೇ ಕ್ಯಾನ್ ಲೀಡ್ ಎ ನಾರ್ಮಲ್ ಲೈಫ್. ಇಷ್ಟು ಆದಮೇಲೂ ಸಹ ಕೆಲವೊಂದು ಹೃದಯದ ಸ್ನಾಯುಗಳು ವೀಕ್ ಆಗಿ ಹಾರ್ಟ್ ಫೇಲ್ಯೂರ್ ಆದರೆ ಅಂಥ ಪೇಷಂಟ್ಸ್ಗಳಿಗೆ ಮೊದಲು ಮೆಡಿಕೇಷನ್ಸ್ ನಾವು ಟ್ರೈ ಮಾಡ್ತೀವಿ. ಅದಕ್ಕೂ ಅವರು ಸ್ಪಂದಿಸದೇ ಇದ್ದಾಗ ನಾವು ಹಾರ್ಟ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತೇವೆ. ಕೆಲವೊಂದು ಸರಿ ಹಾರ್ಟ್ ಟ್ರಾನ್ಸ್ಪ್ಲಾಂಟೇಷನ್ಗೆ ಡೋನರ್ ಹಾರ್ಟ್ ಸಿಗದೇ ಇದ್ದಾಗ, ಅಂದರೆ ಕೆಲವು ಸರಿ ಹೃದಯಗಳು ಯಾವಾಗಲೂ ಎಲ್ಲ ಸಮಯದಲ್ಲೂ ಸಿಗೋದಿಲ್ಲ. ಕಿಡ್ನಿ ಆದರೆ 2 ಇದೆ, ಲಿವರ್ ಆದರೆ ಅರ್ಧ ಕಟ್ ಮಾಡಿ ಕೊಡ್ಬೋದು ರಿಲೇಟಿವ್ಸ್, ಆದರೆ ಹೃದಯ ಹಾಗಲ್ಲ. ಸೊ ಕೆಲವೊಂದು ಸರಿ ಎಮರ್ಜೆನ್ಸಿ ಇದ್ದಾಗ ನಾವು ಆರ್ಟಿಫಿಷಿಯಲ್ ಹಾರ್ಟನ್ನು, ಅಂದರೆ ವೆಂಟ್ರಿಕ್ಯುಲರ್ ಅಸಿಸ್ಟೆಡ್ ಡಿವೈಸ್ ಅಂತ ಏನು ಬಂದಿದೆ, ಈಗ 3rd generation ಡಿವೈಸ್ ಈಸ್ ಆಲ್ಮೋಸ್ಟ್ ಈಕ್ವಲ್ ಟು ಅನ್ ಆರ್ಟಿಫಿಷಿಯಲ್ ಹಾರ್ಟ್. ಸಮ್ಟೈಮ್ಸ್ ಇಟ್ ವರ್ಕ್ಸ್ ಬೆಟರ್ ದೆನ್ ಎ ನಾರ್ಮಲ್ ಹಾರ್ಟ್. ಸೊ ಅಂಥದ್ದನ್ನು ನಾವು ನಮ್ಮ ಸ್ಟೇಟ್ನಲ್ಲಿ ಅಳವಡಿಸಿದ್ದೇವೆ. ದೇ ಕ್ಯಾನ್ ಲೀಡ್ ಎ ನಾರ್ಮಲ್ ಲೈಫ್ ಆಫ್ಟರ್ ದಿಸ್ ಸರ್ಜರಿ. ಸೊ ಅಬ್ಸಲ್ಯೂಟ್ಲಿ ಹೃದಯ ಕಾಯಿಲೆ ಅಥವಾ ಲಂಗ್ಸ್ ಕಾಯಿಲೆ ಇದ್ದವರು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪ್ರತಿಯೊಂದಕ್ಕೂ ಇಲ್ಲಿ ಟ್ರೀಟ್ಮೆಂಟ್ ಇದೆ. ದೇ ಕ್ಯಾನ್ ಲೀಡ್ ಎ ನಾರ್ಮಲ್ ಲೈಫ್. ಓಕೆ, ನೀವು ಹೇಳಿದ್ರಲ್ಲ ಡಾಕ್ಟರ್, ನಾರ್ಮಲ್ ಹಾರ್ಟ್ ತರಾನೇ ವರ್ಕ್ ಆಗುತ್ತೆ, ಇನ್ನ ಎಫೆಕ್ಟಿವ್ ಆಗಿ ಕೂಡ ಇರುತ್ತೆ ಅಂತ. ಸೊ ಅದು ಹೇಗೆ ಸಾಧ್ಯ ಅಂತ? ಯಾಕಂದ್ರೆ ಆರ್ಟಿಫಿಷಿಯಲ್ ಹಾರ್ಟ್ ಅಂತ ಹೇಳಿದ್ರೆ, ಇವಾಗ ನಾವು ತುಂಬಾ ಸಣ್ಣನ್ನ ಓದ್ಕೊಂಡ್ ಬಂದಿರೋದಂತ ಹೇಳಿದ್ರೆ ಹಾರ್ಟ್ ಅಂತ ಹೇಳಿದ್ರೆ ನಾವೆಲ್ಲ ಕೇಳ್ತೀವಿ, ಹಾರ್ಟ್ ಆಫ್ ದ ಸಿಟಿ, ದೇಹದಲ್ಲಿ ಹಾರ್ಟ್ ಅನ್ನೋದು ತುಂಬಾ ಪ್ರಮುಖವಾದದ್ದು ಅಂತ. ಬಟ್ ಆರ್ಟಿಫಿಷಿಯಲ್ ಹಾರ್ಟ್ ಅನ್ನೋದನ್ನ ಹೇಗೆ ಅದನ್ನ ಇದು ಮಾಡಿರ್ತಾರೆ ಅನ್ನೋದು ನಾವು ಸಿಂಪಲ್ ಲ್ಯಾಂಗ್ವೇಜಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ, ಬೇಸಿಕಲಿ ಹಾರ್ಟ್ ಈಸ್ ಅ ಮೆಕ್ಯಾನಿಕಲ್ ಡಿವೈಸ್. ಈಗ ಈಗ ಬೋರ್ವೆಲ್ ಅಂತ ಇರ್ತದೆ. ಆ ಬೋರ್ವೆಲ್ನಲ್ಲಿ ನೀರನ್ನ ಮೆಕ್ಯಾನಿಕಲಿನ ಏನು ಮಾಡ್ತದೆ, ಎಳೆದುಬಿಟ್ಟು ಶುದ್ಧೀಕರಣ ಮಾಡಿ ಹೊರಗಡೆ ಹಾಕುತ್ತೆ. ಸೊ ಇಟ್ ಈಸ್ ಬೇಸಿಕಲಿ ಅ ಪಂಪ್. ಇಟ್ಸ್ ಫಂಕ್ಷನ್ ಈಸ್ ಅ ಪಂಪ್. ಆ ಪಂಪಿಂಗ್ ಆ್ಯಕ್ಷನ್ ಫೇಲ್ ಆಗಿರೋದ್ರಿಂದ ಸಿಂಪಲ್ ಮೆಕ್ಯಾನಿಕಲ್ ಡಿವೈಸ್, ಬಟ್ ಇಟ್ಸ್ ಎ ಮಿನಿಯೇಚರ್ ಅಡ್ವಾನ್ಸ್ 3rd generation ಡಿವೈಸ್. ಅದು ಏನಾಗ್ತದೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ರೊಟೇಟ್ ಆಗಿಬಿಟ್ಟು ಹಾರ್ಟ್ ಥರನೇ ಅದು ಇಂಪಲ್ಸ್ ಕ್ರಿಯೇಟ್ ಮಾಡಿ ಬ್ಲಡ್ಡನ್ನು ಪಂಪ್ ಮಾಡ್ತದೆ. ಸೊ ಅಂಥ ಡಿವೈಸನ್ನು ಹೃದಯದ ಒಳಗಡೆ ನಾವು ಅಳವಡಿಸಿ ಫೇಲ್ ಆಗಿರೋ ಹಾರ್ಟಿಂದ ರಕ್ತ ಪರಿಚಲನೆ ದೇಹಕ್ಕೆ ರೀಎಸ್ಟಾಬ್ಲಿಷ್ ಮಾಡ್ತೀವಿ, ರೀಡೈರೆಕ್ಟ್ ಮಾಡ್ತೀವಿ. ಆದರೆ ದಿಸ್ ಪಂಪ್ ಈಸ್ ಡಿಪೆಂಡೆಂಟ್ ಆನ್ ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿ. ಎಲೆಕ್ಟ್ರಿಕ್ ಸಪ್ಲೈ ಎಲ್ಲಿಂದ ಬರುತ್ತೆ? ಅದು ಒಂದು ಸ್ಮಾಲ್ ಡ್ರೈವ್ ಲೈನ್ ಅಥವಾ ವೈರ್ ಇರ್ತದೆ. ಆ ವೈರ್ ಬ್ಯಾಟ್ರಿಗೆ ನಾವು ಕನೆಕ್ಟ್ ಮಾಡ್ತೀವಿ. ಆ ಬ್ಯಾಟ್ರಿನ ಹೃದಯದ ಹೊರಗಡೆ ಇಟ್ಕೊಳ್ಬೇಕಾಗ್ತದೆ, ದೇಹದ ಹೊರಗಡೆ. ಒಂದು ಸಣ್ಣ ಪಾಕೆಟ್ನಲ್ಲಿ ನಾವು ಎಲ್ಲರೂ ಮೊಬೈಲ್ ಫೋನ್ ಇಟ್ಕೊಳ್ತೀವಲ್ಲ, ಅದೇ ರೀತಿ ಅದನ್ನು ಇಟ್ಕೋಬೇಕು. ಮೊಬೈಲ್ ಫೋನ್ ಥರನೇ ಪ್ರತಿದಿನ ಅದಕ್ಕೆ ಚಾರ್ಜ್ ಮಾಡಬೇಕು ಅಷ್ಟೇ. ಹೌದಾ ಡಾಕ್ಟರ್? ಇದು ಹೊಸ ಟರ್ಮ್ ಆಕ್ಚುಲಿ. ಹೌದು. ಓಕೆ ಡಾಕ್ಟರ್, ಇನ್ನೊಂದು ಸಿನಾರಿಯೋ ನಾವೊಂದು 2-3 ವರ್ಷಗಳ ಹಿಂದೆ ನೋಡಿದ್ದು.
ಪುನೀತ್ ರಾಜ್ಕುಮಾರ್ ಅವ್ರ ಇನ್ಸಿಡೆನ್ಸ್ ಆಯಿತು. ಹ್ಮ್ ಹಿ ವಾಸ್ ತುಂಬ ಆಕ್ಟಿವ್ ಇದ್ರು, ತುಂಬ ಹೆಲ್ದಿ ಇದ್ರು, ಒಳ್ಳೆ ಲೈಫ್ ಸ್ಟೈಲ್ ಇತ್ತು. ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯಿತು ಅಂದಾಗ ಇಡೀ ಜನ್ರೇಷನ್ಗೆ ಒಂದು ಅಯ್ಯೋ ಇಂಥವ್ರಿಗೆ ಹಾರ್ಟ್ ಅಟ್ಯಾಕ್ ಆಯ್ತಲ್ಲ, ನಾವು ಇನ್ನೇನಕ್ಕೆ ಡಯಟ್ ಮಾಡಬೇಕು, ಇನ್ನೇನಕ್ಕೆ ವರ್ಕೌಟ್ ಮಾಡಬೇಕು, ಇನ್ನೇನಕ್ಕೆ ಹೆಲ್ದಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಬೇಕು ಅನ್ನೋ ಥರ ಆಯಿತು. ಸೊ ಯಾಕೆ ಈ ರೀತಿ ಎಲ್ಲ ಕರೆಕ್ಟ್ ಆದ ಲೈಫ್ ಸ್ಟೈಲ್ ಇತ್ತು ಅನ್ನೋದಾದ್ರೂ ಕೂಡ ಹಾರ್ಟ್ ಅಟ್ಯಾಕ್ ಆಯಿತು ಅನ್ನೋದಕ್ಕೆ ಏನು ಕಾರಣ ಇರಬಹುದು ಅಂತ? ನಾವು ಈಗಾಗಲೇ ಡಿಸ್ಕಸ್ ಮಾಡಿದ್ವಿ, ಅದಕ್ಕೆ ಮಲ್ಟಿ ಫ್ಯಾಕ್ಟೋರಿಯಲ್ ಅಂತ ಹೇಳ್ತೀವಿ. ಒಂದು ಆನುವಂಶೀಯತೆ, ಫ್ಯಾಮಿಲಿ ಹಿಸ್ಟ್ರಿ ಇರಬಹುದು. ಎರಡನೇದು ಅವರು ತುಂಬ ಎಕ್ಸಸೈಸ್ ಮಾಡೋದ್ರಿಂದ ಡಿಹೈಡ್ರೇಷನ್ ಅಂತ ಆಗುತ್ತೆ. ಆವಾಗ ರಕ್ತನಾಳಗಳಲ್ಲಿ ರಕ್ತದ ಒಂದು ಥಿಕ್ನೆಸ್ ಜಾಸ್ತಿ ಆಗುತ್ತೆ. ಅಂದರೆ ಇಟ್ ಈಸ್ ವಿಸ್ಕಾಸಿಟಿ ಆಫ್ ದ ಬ್ಲಡ್. ಜಾಸ್ತಿ ಎಕ್ಸಸೈಸ್ ಮಾಡಿದಾಗ ಬೆವರಿಂದ ನಮ್ಮ ನೀರಿನ ಅಂಶ ಹೋದಾಗ ಡಿಹೈಡ್ರೇಷನ್ ಆಗಿ ವಿಸ್ಕಾಸಿಟಿ ಜಾಸ್ತಿ ಆಗಿ ಆ ಬ್ಲಡ್ ಕ್ಲಾಟ್ ಆಗುವಂಥ ಒಂದು ಸಂದರ್ಭನೇ ಇರ್ತದೆ. ಈ ಹರಳೆಣ್ಣೆ ಥರ. ಹಾಂ, ನೀವು ಯಾವುದೇ ಒಂದು ಆಹಾರಕ್ಕೆ ನೀರಿಗೆ ಎಣ್ಣೆ ಸೇರಿಸಿದ್ರೆ ಅದರ ವಿಸ್ಕಾಸಿಟಿ ಜಾಸ್ತಿ ಆಗುತ್ತೆ. ಆ ರೀತಿ ಆಗುವಂಥ ಒಂದು ಚಾನ್ಸ್ ಇರ್ಬೋದು. ಮೂರನೇದು, ಅವರು ಬಾರ್ಡರ್ ಲೈನ್ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ. ಅಂದರೆ ಬಿ ಪಿ ಜಾಸ್ತಿ ಇರಲ್ಲ, 130 ಇರುತ್ತೆ, 135 ಇರುತ್ತೆ. ನಾರ್ಮಲಿ 120 ಇರಬೇಕು. ಬಿ ಪಿ ನಾರ್ಮಲ್ ಇದೆ, ಅದೇನು ಸ್ವಲ್ಪ ಜಾಸ್ತಿ ಇದೆ ಬಿಡು, ನಾನು ಎಕ್ಸಸೈಸು ಡೈಟಿಂಗ್ ಮಾಡಿ ಕಮ್ಮಿ ಮಾಡ್ಕೊಳ್ತೀನಿ ಅಂತ ಕೆಲವೊಂದು ಸರಿ ಮೆಡಿಕೇಶನ್ಸ್ ತಗೊಳ್ಳೋದಿಲ್ಲ. ಹೈಪರ್ ಟೆನ್ಷನ್ ಈಸ್ ಮೋರ್ ಡೇಂಜರಸ್ ದೆನ್ ಡಯಾಬಿಟಿಸ್. ಆ ಮೈಲ್ಡ್ ಬಿ ಪಿ ಜಾಸ್ತಿ ಆದಾಗಲೂ ಅದಕ್ಕೆ ಮೆಡಿಕೇಶನ್ಸ್ ಕೊಟ್ಟು ಟ್ರೀಟ್ಮೆಂಟ್ ಕೊಡಬೇಕು. ಕೆಲವೊಂದು ಸರಿ ಅವ್ರಿಗೆ ಮೊದಲೇ ಇಂಡಿಕೇಶನ್ ಕೊಟ್ಟಿರ್ತದೆ. ಯಾವಾಗಲೂ ಒಂದು ಸರಿ ತಲೆ ಸುತ್ತು ಬಂದಿರುತ್ತೆ, ಅಥವಾ ಹಾರ್ಟ್ ಬೀಟು ಅಬ್ನಾರ್ಮಲ್ ಇರುತ್ತೆ, ಏನೋ ಸ್ಕಿಪ್ಡ್ ಬೀಟ್ ಫೀಲಿಂಗ್ ಬಂದಿರುತ್ತೆ. ಅದನ್ನ ಯಾರ ಹತ್ರನೂ ಎಕ್ಸ್ಪ್ರೆಸ್ ಮಾಡಿರಲ್ಲ. ಬಿ ಪಿ ತೋರಿಸ್ಕೊಳ್ತಾರೆ, ಬಿ ಪಿ ಸ್ವಲ್ಪ ಜಾಸ್ತಿ ಇರುತ್ತೆ, ಸ್ವಲ್ಪ ಇದೆ ಬಿಡು, ಅದಕ್ಕೆ ಮೆಡಿಸಿನ್ ತೊಗೊಳ್ಳೋದು, ಅದು ಮೆಡಿಸಿನ್ ತೊಗೊಂಡ್ರೆ ಅದಕ್ಕೆ ಸೈಡ್ ಎಫೆಕ್ಟ್ ಜಾಸ್ತಿ, ಬೇಡ ಅಂಥೇಳಿ ನೆಗ್ಲೆಕ್ಟ್ ಮಾಡಿರ್ತಾರೆ. ಸೊ ಇದೆಲ್ಲ ಕಾರಣಗಳು ಸೇರ್ಕೊಂಡಿರ್ಬೋದು. ಬಟ್ ಹೀ ಈಸ್ ಒನ್ ಆಫ್ ದ ಅನ್ಲಕ್ಕಿ ಅಂತ ಹೇಳ್ಬೋದು. ಯಾಕಂದರೆ ಎಷ್ಟೊಂದು ಜನ ಎಲ್ಲೋ ದೂರದ ಹಳ್ಳಿಯಿಂದ ದೂರದಿಂದ ಬೆಂಗಳೂರು ತನಕ ಆ್ಯಂಬುಲೆನ್ಸಲ್ಲಿ ಕರ್ಕೊಂಬಂದರು, ಕೆಲವೊಬ್ರಿಗೆ ಜೀವ ಉಳಿತದೆ. 95 ಜನಕ್ಕೂ ಜೀವ ಉಳಿಯೋಂಥ ಚಾನ್ಸ್ ಇರುತ್ತೆ, ಎಲ್ಲೋ 5 ಜನಕ್ಕೆ ಬ್ಯಾಡ್ ಲಕ್ ಅಂತ ಹೇಳ್ತಾರೆ. ಆ 5 ಜನದಲ್ಲಿ ಇವ್ರು ಸೇರ್ಕೊಂಡಿರ್ಬೋದು. ಸರಿಯಾದ ಸಮಯಕ್ಕೆ ಆಸ್ಪತ್ರೆಗೆ ಹೋಗಿ ಎಲ್ಲ ಆದ್ರೂ ಸಹ ಹಿ ಬಿಲಾಂಗ್ಸ್ ಟು ದ 5%. ದಟ್ ಈಸ್ ವೆರಿ ಸ್ಯಾಡ್. ಯಂಗ್ ಜನರೇಷನಲ್ಲಿ ನಾವು ನೋಡ್ತಾ ಇದ್ದೀವಿ, ಓವರ್ ಕನ್ಸಂಪ್ಷನ್ ಆಫ್ ಪ್ರೋಟೀನ್ ಆಗಿರಬಹುದು. ತುಂಬಾನೇ ಸಪ್ಲಿಮೆಂಟ್ಸ್ ಬಂದಿದೆ ಪ್ರೋಟೀನ್ಗೆ, ಜಿಮ್ ಮಾಡ್ತಾರೆ, ವರ್ಕೌಟ್ ಮಾಡ್ತೀವಿ, ಇದರದ್ದು ಮೀಟ್ ಆಗಿರ್ಬೋದು, ರೆಡ್ ಮೀಟ್ ಆಗಿರ್ಬೋದು, ಎಗ್ಸ್ ಆಗಿರಬಹುದು, ಸಮ್ ಪ್ರೋಟೀನ್ ಪೌಡರ್ಸ್ನೆಲ್ಲ ಕನ್ಸ್ಯೂಮ್ ಮಾಡ್ತಿದ್ದಾರೆ. ಸೊ ಇದರಿಂದ ಕ್ರಿಯೇಟಿನ್ ಜಾಸ್ತಿ ಆಗುತ್ತೆ ಅಂತ ಏನೋ ನಾವು ಓದಿದ್ದೆ, ದಟ್ ಕಿಡ್ನಿಗೆ ಎಫೆಕ್ಟ್ ಆಗುತ್ತೆ ಅಂತ. ಈ ಎಕ್ಸಸೈಸ್, ಪ್ರೋಟೀನ್ ಇಂಟೇಕ್, ಯಂಗ್ ಜನರೇಷನ್ ಜಿಮ್ ಮೆಂಟಾಲಿಟಿ, ಇದಕ್ಕೆ ಮತ್ತೆ ಹಾರ್ಟ್ ಡಿಸೀಸ್ಗೆ ಏನು ಕನೆಕ್ಷನ್ ಇದೆ ಡಾಕ್ಟರ್? ಡೆಫಿನೆಟ್ಲಿ ಇದೆ. ಯಾಕಂದರೆ ನಮ್ಮಲ್ಲಿ ಏನಾಗ್ತಾ ಇದೆ, ಸೌತ್ ಇಂಡಿಯನ್ ಫುಡ್ ಈಸ್ ಅ ವೆರಿ ಬ್ಯಾಲೆನ್ಸ್ಡ್ ಫುಡ್. ನಮ್ಮಲ್ಲಿ 1/3 ಕಾರ್ಬೋಹೈಡ್ರೇಟ್ ಇರ್ತದೆ, 1/3 ಪ್ರೋಟೀನ್ ಇರ್ತದೆ, 1/3 ಫ್ಯಾಟ್ ಇರುತ್ತೆ. ಬಟ್ ವೆಸ್ಟರ್ನ್ ಕಲ್ಚರ್ಗೆ ಅಥವಾ ಈ ಅಮೆರಿಕನ್ ಕಲ್ಚರ್ಗೆ, ಅಲ್ಲಿಯ ಎನ್ವೈರ್ಮೆಂಟ್ಗೆ, ಅಲ್ಲಿಯ ಜನದ ಬಿಲ್ಡ್, ಯಾಕಂದರೆ ಮೋಸ್ಟ್ ಆಫ್ ದೆಮ್ ಆರ್ ಮೋರ್ ದೆನ್ 6 feet, ದೇ ಆರ್ ಆಲ್ ಮೋರ್ ದೆನ್ 100 kgs, ಆ್ಯಂಡ್ ದೇರ್ ಈಟಿಂಗ್ ಹ್ಯಾಬಿಟ್ಸ್, ದೇರ್ ಎನ್ವೈರ್ಮೆಂಟ್ ರಿಕ್ವೈರ್ಸ್ ಮೋರ್ ಪ್ರೋಟೀನ್. ಆ ಪ್ರೋಟೀನ್ಸ್ ಜಾಸ್ತಿ ಇರೋದ್ರಿಂದ ಮೀಟ್ ಈಸ್ ದ ಓನ್ಲಿ ವೇ. ಆ ಮೀಟ್ ಪ್ರೋಟೀನ್ ನಾವು ತಿನ್ನಬೇಕು ಅಂದರೆ ಮೀಟ್ ಪ್ರೋಸೆಸ್ ಮಾಡಲೇಬೇಕು, ಯಾಕಂದರೆ ಫ್ರೆಶ್ ಮೀಟ್ ಸಿಗೋದಿಲ್ಲ ಅಲ್ಲಿ. ಪ್ರೋಸೆಸ್ ಮಾಡಬೇಕು ಅಂದಾಗ ಈ ಸೋಡಿಯಮ್ ಅಥವಾ ಲವಣಾಂಶ, ಇದನ್ನೇನು ಹೇಳ್ತೀವಿ ನಾವು, ವಿ ಕ್ಯಾನ್ ಸೇ ಎಲೆಕ್ಟ್ರೋಲೈಟ್ಸ್, ಸೋಡಿಯಮ್ ಆಗಲಿ, ಪೊಟ್ಯಾಷಿಯಮ್ ಆಗಲಿ, ಅಥವಾ ಪ್ರಿಸರ್ವೇಟಿವ್ಸ್ ಆಗಲಿ ಜಾಸ್ತಿ ಹಾಕಬೇಕಾಗುತ್ತೆ. ಸೊ ಮೀಟ್ ಪ್ಲಸ್ ಪ್ರಿಸರ್ವೇಟಿವ್, ಅದ್ರ ಜೊತೆಗೆ ಎಕ್ಸಸ್ ಪ್ರೋಟೀನ್, ಸೊ ಇದೆಲ್ಲ ಸೇರಿಬಿಟ್ಟು ಡೆಫಿನೆಟ್ಲಿ ಇಟ್ ವಿಲ್ ಕಾಸ್ ಡ್ಯಾಮೇಜ್ ಟು ಹಾರ್ಟ್ ಆ್ಯಂಡ್ ಕಿಡ್ನೀಸ್. ಸೊ ಇಂಥ ಹ್ಯಾಬಿಟ್ಸ್ನ ನಾವು ಸೌತ್ ಇಂಡಿಯನ್ಸು ಅಳವಡಿಸ್ಕೊಳ್ಬಾರ್ದು ಅಂತ ನನ್ನ ಅಡ್ವೈಸು. ಯಾಕಂದರೆ ನಮ್ಮ ಎನ್ವೈರ್ಮೆಂಟ್ಗೆ ಅಥವಾ ನಮ್ಮಲ್ಲಿ ಅಬಂಡೆನ್ಸ್ ಆಫ್ ಗ್ರೀನ್ ಲೀಫ್ ವೆಜಿಟೇಬಲ್ಸ್ ಇದೆ. ಪ್ರೋಟೀನ್ಸ್ಗೆ ಎಷ್ಟೊಂದು ಕಾಳು ಕಡಿ ತಿಂತೀವಿ, ನಮ್ಮಲ್ಲಿ ರೊಟ್ಟಿ, ನವಣೆ, ಜೋಳ, ರಾಗಿ ಇದೆಲ್ಲ ಇರೋದ್ರಿಂದ ಅದ್ರ ಜೊತೆಗೆ ಬ್ಯಾಲೆನ್ಸ್ಡ್ ಡಯಟ್ ಇದೆ. ಅದ್ರ ಜೊತೆ ಅಕ್ಕಿ ಯೂಸ್ ಮಾಡ್ತೀವಿ, ಇಡ್ಲಿ, ದೋಸೆ, ಪ್ರತಿಯೊಂದು ಇದೆ. ಅದನ್ನೇ ನಾವು ಬ್ಯಾಲೆನ್ಸ್ಡಾಗಿ ತೊಗೊಂಡು ನಮ್ಮ ಬಾಡಿ ಹ್ಯಾಬಿಟ್ಗೆ ತಕ್ಕಂಥ ಎಕ್ಸಸೈಸ್ ಮಾಡ್ಕೊಂಡಿದ್ದಾಗ ಈ ಥರದ ಪ್ರೋಟೀನ್ ಎಕ್ಸಸ್ ಇರೋದ್ರಿಂದ ಅದರಲ್ಲಿ ಏನಾಗ್ತದೆ, ಪ್ರೋಸೆಸ್ಡ್ ಪ್ರೋಟೀನಲ್ಲಿ ಒಂದು ಅಂಥ ಅನಿಮಲ್ಸ್ಗೆ ನಾವು ಹಾರ್ಮೋನ್ಸ್ ಕೊಟ್ಟು ಫೀಡ್ ಮಾಡಿ, ಗ್ರೋತ್ ಹಾರ್ಮೋನ್ ಅಂತ ಇರ್ತದೆ. ಆದಷ್ಟು ಬೇಗ ಮಸಲ್ಸ್ ಅದ್ರ ಬೆಳಿಬೇಕು, ಮಸಲ್ ಮಾಸ್ ಬೆಳಿಬೇಕು ಅಂತ ಅದಕ್ಕೆ ಹಾರ್ಮೋನ್ಸ್ ಕೊಟ್ಟಿರ್ತೀವಿ. ಆ ಹಾರ್ಮೋನ್ಸ್ ನಮ್ಮ ಬಾಡಿಯಲ್ಲಿ ಸೇರಿದಾಗ ಹೃದಯದ ಬಡಿತ ಜಾಸ್ತಿ ಆಗುತ್ತೆ, ಎಕ್ಸಸ್ ಹಾರ್ಟ್ ಬೀಟ್ ಆಗುತ್ತೆ. ಅದರಿಂದ ಏನಾಗ್ತದೆ, ಹೃದಯದ ಸ್ನಾಯುಗಳು ದಪ್ಪ ಆಗ್ತದೆ. ಆಮೇಲೆ ರಕ್ತನಾಳಗಳ ಸ್ನಾಯುಗಳು ಸಂಕುಚಿತ ಆಗ್ತದೆ. ಸಂಕುಚಿತ ಆದಾಗ ಹೃದಯದ ಪರಿಚಲನೆ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಈ ಎಕ್ಸೆಸ್ ಆಫ್ ಪ್ರಿಸರ್ವೇಟಿವ್ಸ್ ಆ್ಯಂಡ್ ಎಲೆಕ್ಟ್ರೋಲೈಟ್ಸ್, ಈ ಸೋಡಿಯಂ, ಹೈ ಡೋಸ್ ಸೋಡಿಯಂ ಏನಾಗ್ತದೆ, ಎಲೆಕ್ಟ್ರೋಲೈಟ್ಸ್ ಜಾಸ್ತಿ ಆದಾಗ ವಾಟರ್ ರಿಟೆನ್ಷನ್ ಆಗುತ್ತೆ ಬಾಡಿಯಲ್ಲಿ. ವಾಟರ್ ರಿಟೆನ್ಷನ್ ಆದಾಗ ಸ್ವೆಲ್ಲಿಂಗ್ ಬರುತ್ತೆ, ಲಂಗ್ಸಲ್ಲಿ ನೀರು ತುಂಬಿಕೊಳ್ಳುತ್ತೆ.
ಈ ರೀತಿಯ ತೊಂದರೆಗಳಾಗ್ಬೋದು. ಸೊ ಡೆಫಿನೆಟ್ಲಿ ದ ವೆಸ್ಟರ್ನ್ ಡಯಟ್ ಈಸ್ ನಾಟ್ ಗುಡ್ ಫಾರ್ ಅವರ್ ಕಂಟ್ರಿ. ಈ ಒಬೆಸಿಟಿ ಅಂತ ಬಂದಾಗ ಯಂಗ್ ಜನರೇಷನ್ ನಾವು ನೋಡ್ತಾ ಇದ್ದೀವಿ, ಅಥವಾ ಯಂಗ್ ಜನರೇಷನ್ ಅವರು ಫೇಸ್ ಮಾಡ್ತಿದ್ದಾರೆ. ಯಾಕಂದ್ರೆ IT ಆಗಿರಬಹುದು, ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ ಅವ್ರು ಕೂತ್ಕೊಂಡು ಕೆಲಸ ಮಾಡೋದಿರುತ್ತೆ, ಊಟ ಮಾಡ್ತಾರೆ ಕೂತ್ಕೊಂತಾರೆ, ಮೂಮೆಂಟ್ಸ್ ಇರೋದಿಲ್ಲ. ಸೊ ಇನ್ನು ವಯಸ್ಸಾದವ್ರಿಗೂ ಕೂಡ ಒಬೆಸಿಟಿ ಕಾಣಿಸ್ಕೋತಿದೆ. ಇದು ಹೌದು. ಎಷ್ಟು ಚಾನ್ಸಸ್ ಇದೆ ಡಾಕ್ಟರ್ ಹಾರ್ಟ್ ಅಟ್ಯಾಕ್ ಆಗೋದಕ್ಕೆ ಅಥವಾ ಹಾರ್ಟ್ ಡಿಸೀಸ್ ಬರೋದಕ್ಕೆ? ಈಗ ಯಂಗ್ ಜನರೇಷನ್ ಒಬೆಸಿಟಿ ಯಾಕೆ ಬರ್ತಾ ಇದೆ ಅಂದರೆ, ನಾನು ಹೇಳಿದಾಗೆ ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಆಫ್ ಯಂಗ್ ಜನರೇಷನ್ ಇಸ್ ಇಂಪ್ರೂವಿಂಗ್. 21 ವರ್ಷಕ್ಕೆ ಇಂಜಿನಿಯರಿಂಗ್ ಮುಗಿಸ್ತಾರೆ, 21 ವರ್ಷಕ್ಕೆ ದುಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲರೂ ಹೇಳ್ತಾರೆ ಅವ್ರಿಗೆ ಏನಂದರೆ, ಆದಷ್ಟು ಬೇಗ ಮನೆ ತೊಗೊಳ್ಬೇಕು, ಕಾರ್ ತೊಗೊಳ್ಬೇಕು, ಕೈಯಲ್ಲಿ ದುಡ್ಡಿರುತ್ತೆ, ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ, ಹ್ಯಾಬಿಟ್ಸ್ ಬರುತ್ತೆ, ಪ್ರೊಸೆಸ್ಡ್ ಫುಡ್ ಜಾಸ್ತಿ ಆಗುತ್ತೆ, ಹಾಗಾಗಿ ಒಬೆಸಿಟಿ ಜಾಸ್ತಿ ಆಗ್ತಾಯಿದೆ. ಒಬೆಸಿಟಿ ಜಾಸ್ತಿ ಆದರೆ ಅದ್ರ ಜೊತೆಗೆ ಬೇರೆ ಎಲ್ಲ ಕಾಯಿಲೆಗಳು ಜಾಸ್ತಿ ಆಗ್ತದೆ. ಓಕೆ ಡಾಕ್ಟರ್, ನಿಮ್ಮ ಕ್ಯಾರಿಯರಲ್ಲಿ ತುಂಬ ಕೇಸ್ ನೋಡಿರ್ತೀರಿ, ತುಂಬ ಸಿಚುವೇಶನ್ ಫೇಸ್ ಮಾಡಿರ್ತೀರಿ. ಯಾವ್ದಾದ್ರು ಒಂದು ಸ್ಪೆಷಲ್ ಕೇಸ್ ಹೇಳ್ಬೋದಾ ನಮ್ಮ ಜೊತೆಗೆ, ಈ ಥರದೊಂದು ವಿಶೇಷ ಘಟನೆ ನಡೆದಿತ್ತು ಅನ್ನೋದು ಯಾವ್ದಾದ್ರು ಹೇಳ್ಬೋದಾ? ಹೌದು. ಈಗ ನನ್ನ ಪ್ರೊಫೆಷನಲ್ಲಿ 20 ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ಒಂದು ಪ್ರೀ ಮೆಚ್ಯೂರ್ ಬೇಬಿ ಅಂದರೆ 1.5 kg ಮಗುವಿಂದ ಹಿಡಿದು 94 ವರ್ಷದ ವಯಸ್ಸಿನವರೆಗೂ ಸಹ ನಾನು ಆಪ್ರೇಷನ್ ಮಾಡಿದ್ದೇನೆ. ಎಲ್ಲ ಡಿಫ್ರೆಂಟ್ ಕೈಂಡ್ಸ್ ಆಫ್ ಕಾರ್ಡಿಯಾಕ್ ಸರ್ಜರಿ ಇದೆ. ವ್ಯಾಲ್ವುಲರ್ ಹಾರ್ಟ್ ಸರ್ಜರಿ ಇರ್ಬೋದು, ಕಂಜನೈಟಲ್ ಹಾರ್ಟ್ ಸರ್ಜರಿ ಇರ್ಬೋದು, ಹುಟ್ಟು ಹೃದಯ ಕಾಯಿಲೆ ಇರ್ಬೋದು, ಅಥವಾ ಹೃದಯಾಘಾತ ಕಾಯಿಲೆನೂ ಇರ್ಬೋದು. ಹುಟ್ಟು ಹೃದಯ ಕಾಯಿಲೆಯಲ್ಲಿ ಇಂಟ್ರೆಸ್ಟಿಂಗ್ ಅಂದರೆ, ಕೆಲವೊಂದು ಜನಗಳಿಗೆ ಗೊತ್ತಿರೋದಿಲ್ಲ, ಮಗು ತಾಯಿ ಗರ್ಭದಲ್ಲಿ ಮೊದಲನೇ ವಾರದಲ್ಲೇ ಹೃದಯ ಬೆಳೆಯುತ್ತೆ. ಆ ಮೊದಲನೇ ತಿಂಗಳಲ್ಲಿ ಹೃದಯ ಬೆಳೆಯಬೇಕಾದ್ರೆ ತಾಯಿಯ ಆರೋಗ್ಯದಲ್ಲಿ ಏನಾದರೂ ತೊಂದರೆ ಆದಾಗ ಹೃದಯ ಕಾಯಿಲೆ ಬರುತ್ತೆ ಮಕ್ಕಳಿಗೆ. ಯಾಕಂದರೆ ಭಾಳಷ್ಟು ಕ್ವಶನ್ಸ್ ಕೇಳ್ತಾ ಇರ್ತೀವಿ, ಹೃದಯ ಕಾಯಿಲೆ ಇಷ್ಟು ಚಿಕ್ಕ ವಯಸ್ಸಿಗೆ ಹೇಗೆ ಬರುತ್ತೆ ಅಂತ. ಇಟ್ ಈಸ್ ಡಿಟರ್ಮಿನ್ಡ್ ವೆನ್ ಫಸ್ಟ್ ಮಂತ್ ಆಫ್ ಪ್ರೆಗ್ನೆನ್ಸಿ ಓನ್ಲಿ. ತಾಯಿಗೂ ಗೊತ್ತಿರೋದಿಲ್ಲ ಅದು. ಅಂಥ ಆಪ್ರೇಷನ್ಸು ಕೆಲವೊಂದು ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತದೆ. ಆಮೇಲೆ ಎರಡನೇದು ರೀಸೆಂಟ್ಲಿ ನಾವು ಮಾಡಿದ್ದು ಅಂತಂದರೆ, ಯಂಗ್ ಪೇಷಂಟ್ 40 years ಓಲ್ಡ್, ಅವನಿಗೆ ಹೃದಯಾಘಾತ ಆಗಿ ಮಲ್ಟಿವೆಸಲ್ ಬ್ಲಾಕೇಜಸ್ ಇತ್ತು. ಅವರು ಎಮರ್ಜೆನ್ಸಿಗೆ ಬರೋ ಅಷ್ಟೊತ್ತಿಗೆ ನಾನು ಆಗಲೇ ಹೇಳಿದಾಗೆ ಅವ್ರಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿತ್ತು. ಆದರೆ ಅವರು ಲಕ್ಕಿಲಿ ಎಮರ್ಜೆನ್ಸಿಯಲ್ಲಿ ಅವರಿಗೆ CPR ಎಲ್ಲ ಇರೋದ್ರಿಂದ, ಡಾಕ್ಟರ್ಸ್ ಅವೈಲೇಬಲ್ ಇರೋದ್ರಿಂದ ಸಕ್ಸಸ್ಫುಲ್ಲಾಗಿ ರಿವೈವ್ ಮಾಡಿದ ಮೇಲೆ ಹೃದಯದ ಹಾರ್ಟ್ ಫೇಲ್ಯೂರ್, ಹೃದಯದ ಕಾಂಟ್ರಾಕ್ಷನ್ ಸರಿ ಇಲ್ಲದೆ ಇರೋದ್ರಿಂದ ನಾವು ಎಕ್ಮೋ ಅಂಥೇಳಿ ಎಮರ್ಜೆನ್ಸಿಯಲ್ಲಿ ಹಾಕ್ತೀವಿ. ಅದು ಎಕ್ಸ್ಟ್ರಾ ಕಾರ್ಪೊರಿಯಲ್ ಸರ್ಕ್ಯುಲೇಷನ್ ಸಪೋರ್ಟ್ ಅಂಥೇಳಿ. ಇಟ್ ವರ್ಕ್ಸ್ ಲೈಕ್ ಅನ್ ಆರ್ಟಿಫಿಷಿಯಲ್ ಹಾರ್ಟ್, ಬಟ್ ಇಟ್ ಈಸ್ ಫಾರ್ ಸ್ಮಾಲ್ ಡ್ಯೂರೇಷನ್. ಆ ಎಕ್ಮೋ ಅವೈಲೇಬಲ್ ಇರೋದ್ರಿಂದ ನಾವು ಅದನ್ನು ಅಳವಡಿಸಿ ಅದಾದಮೇಲೆ ಬೈಪಾಸ್ ಮಾಡಿ ಆ ಎಕ್ಮೋನ ಇಟ್ಕೊಂಡು ಒಂದು 3 ವಾರ ನಾವು ಆಲ್ಮೋಸ್ಟ್ 31 days ಅಂದರೆ 1 ತಿಂಗಳು ಎಕ್ಮೋ ಸಪೋರ್ಟಲ್ಲಿದ್ದರು. ಅದನ್ನು ತೆಗೆದ ಮೇಲೆ ಅವರು ಹಿ ಬಿಕೇಮ್ ಆಲ್ ರೈಟ್ ಆ್ಯಂಡ್ ಹಿ ಈಸ್ ಬ್ಯಾಕ್ ಇನ್ ಟು ಹಿಸ್ ಆ್ಯಕ್ಷನ್. ಅದೊಂದು. ಎರಡನೇದು ಒಂದು ರೀಸೆಂಟ್ಲಿ 69 year old, ಹಿ ಆಲ್ಸೋ ಕೇಮ್ ವಿತ್ ಹಾರ್ಟ್ ಫೇಲ್ಯೂರ್, ಬಟ್ ಹಿಸ್ ಹಿಮೋಡೈನಮಿಕ್ಸ್ ವರ್ ವೆರಿ ಅನ್ಸ್ಟೇಬಲ್. ಅಂದರೆ BP ಕಡಿಮೆ ಆಗ್ತಾಯಿತ್ತು. ಬೇರೆ ಯಾವುದೂ ವಿಧಿ ಇರಲಿಲ್ಲ. ಅವರಿಗೆ ಆರ್ಟಿಫಿಷಿಯಲ್ ಹಾರ್ಟ್ದ ಒಂದು ಆಪ್ಷನ್ ಕೊಟ್ವಿ, ನಮ್ಮ ಕರ್ನಾಟಕದವರವರು. ಆರ್ಟಿಫಿಷಿಯಲ್ ಹಾರ್ಟನ್ನು ಅವರು ಒಪ್ಕೊಂಡ್ರು. ನಾವು ಹಾಕಿದ್ಮೇಲೆ he started going to even his own factory. He has got his own factory. He is back to his action. 69 year old. He says, I'm feeling like 30 years old because cardiac output is normal for him. ಓಕೆ So these are few interesting cases. ಡಾಕ್ಟರ್, ಈಗ ನೀವು ಎಕ್ಮೋ ಬಗ್ಗೆ ಹೇಳಿದ್ರಿ, ಇದು ಎಲ್ಲ ಕಡೆ ಅವೈಲೇಬಲ್ ಇರುತ್ತಾ ಅಥವಾ ತುಂಬ ಸ್ಪೆಷಲ್ ಹಾಸ್ಪಿಟಲ್ಸ್ ಅಲ್ಲಿ ಇರುತ್ತಾ, ಹೇಗೆ ಅಂತ? ಇಲ್ಲ, ಇದು ಎಲ್ಲ ಹಾಸ್ಪಿಟಲಲ್ಲೂ ಇರೋದಿಲ್ಲ. ಕ್ವಾಟರ್ನರಿ ಕೇರ್ ಸಿಸ್ಟಮ್ ಹಾಸ್ಪಿಟಲ್ಸಲ್ಲಿ ಇರ್ತದೆ. ಅಂದರೆ ಅಡ್ವಾನ್ಸ್ಡ್ ಫೆಸಿಲಿಟೀಸ್ ಇರುವಂಥ ಸಿಸ್ಟಮಲ್ಲಿ. ಈಗ ನಾವು ಸ್ಪರ್ಶ್ ಹಾಸ್ಪಿಟ್ಲಲ್ಲಿ ನಮ್ಮದು ಒಂದು ಮೆಕ್ಯಾನಿಕಲ್ ಸರ್ಕ್ಯುಲೇಟರಿ ಸಪೋರ್ಟ್ ಡಿಪಾರ್ಟ್ಮೆಂಟ್ ಅಂತ ಸಪ್ರೇಟ್ ಇದೆ, MCS ಅಂತ ಹೇಳಿ. ಆ ಡಿಪಾರ್ಟ್ಮೆಂಟಲ್ಲಿ ಫಾರ್ ಎಕ್ಸಾಂಪಲ್ ಎಕ್ಮೋ ಇರ್ಬೋದು, IABP ಅಂತ ಹೇಳ್ತೀವಿ, ಇಂಟ್ರಾಟಿಕ್ ಬಲೂನ್ ಪಂಪ್, ಎಕ್ಮೋ, ಆ್ಯಂಡ್ ಸಮ್ಟೈಮ್ಸ್ ಆರ್ಟಿಫಿಷಿಯಲ್ ಹಾರ್ಟ್ ವಿ ಕ್ಯಾನ್ ಕೀಪ್ ಫಾರ್ ಓನ್ಲಿ 6 months ಆಫ್ ಡ್ಯೂರೇಷನ್, ಅಥವಾ 1 ವರ್ಷದ ಒಳಗಡೆ ಶಾರ್ಟ್ ಪೀರಿಯಡ್ ಆಫ್ ಟೈಮ್. ಅಂದರೆ ಹಾರ್ಟಿಗೆ ಅದು ವಾಪಸ್ ರಿಕವರಿ ಆಗಲಿಕ್ಕೆ, ಶಕ್ತಿ ಕೊಡಲಿಕ್ಕೆ ಬೇಕಾದಂಥ ಒಂದು ಇದಿರ್ತದೆ. ಆ ಥರದ್ದು ಪ್ಲಸ್ ಈ ಆರ್ಟಿಫಿಷಿಯಲ್ ಹಾರ್ಟ್ ಹಾಕಲಿಕ್ಕೆ, ಟ್ರಾನ್ಸ್ಪ್ಲಾಂಟ್ ಹಾಕಲಿಕ್ಕೆ, ಅಥವಾ ಇಂಥ ಪೇಷಂಟ್ಸ್ನ ನಾವು ವಿ ಕ್ಯಾನ್ ಕೇಟರ್ ಸಚ್ ಪೇಷಂಟ್ಸ್, ವಿ ಕ್ಯಾನ್ ಗಿವ್ ಸಕ್ಸಸ್ಫುಲ್ ಟ್ರೀಟ್ಮೆಂಟ್ ಫಾರ್ ಸಚ್ ಪೇಷಂಟ್ಸ್ ಅಂಥ ಕೆಲವೊಂದೇ ಸೆಂಟರ್ಗಳಿದೆ. ಈಗಾಗಲೇ ನಮ್ಮ ಬೆಂಗಳೂರಲ್ಲಿ ಭಾಳಷ್ಟು ಬರ್ತಾ ಇದೆ, ಸೌತ್ ಇಂಡಿಯಾದಲ್ಲೂ ಬರ್ತಾ ಇದೆ. ಇಂಥ ಸೆಂಟರ್ಸ್ ಭಾಳ ಆಗಬೇಕು. ಸೊ ಇಟ್ ಈಸ್ ಕಾಲ್ಡ್ ಮೆಕ್ಯಾನಿಕಲ್ ಸರ್ಕ್ಯುಲೇಟರಿ ಸಪೋರ್ಟ್ ಡಿಪಾರ್ಟ್ಮೆಂಟ್, MCS ಡಿಪಾರ್ಟ್ಮೆಂಟ್, ವಿಚ್ ಈಸ್ ವೆರಿ ವೆಲ್ ಎಸ್ಟಾಬ್ಲಿಷ್ಡ್ ಇನ್ ಸ್ಪರ್ಶ್ ಹಾಸ್ಪಿಟಲ್. ವಿ ಕ್ಯಾನ್ ಕೇಟರ್ ಟು ಸಚ್ ಪೇಷಂಟ್ಸ್. ಓಕೆ, ಕೊನೆಯದಾಗಿ ನಮ್ಮ ಆಡಿಯನ್ಸ್ಗೆ ಏನು ಹೇಳ್ತೀರಿ ಡಾಕ್ಟರ್? ತುಂಬ ಜನಕ್ಕೆ ಭಯ ಇರುತ್ತೆ, ಹಾರ್ಟ್ ಡಿಸೀಸ್ ಅಂದರೆ ನಮ್ಗೆ ಒಂದ್ಸರಿ ಏನಾದ್ರು ಹಾರ್ಟ್ ಅಟ್ಯಾಕ್ ಆಯ್ತು ಅಂದರೆ ನಾವು ಬದುಕೋದೇ ಇಲ್ಲ ಅನ್ನೋ ಥರದ್ದೆಲ್ಲ ಇರುತ್ತೆ. ಸೊ ಏನು ಮೆಸೇಜ್ ಕೊಡೋದಕ್ಕೆ ಬಯಸ್ತೀರಿ?
ನಿಮಗೆ ಹೃದಯಾಘಾತ ಆಗಿದೆಯಾ ಅಥವಾ ಹೃದಯದ ಸರ್ಜರಿ ಬೇಕಾಗಿದೆಯಾ, ಏನು ಹೆದರ್ಕೊಳ್ಬೇಕಾಗಿಂತ ಅವಶ್ಯಕತೆ ಇಲ್ಲ. ಇಟ್ ಈಸ್ ನಾಟ್ ಎ ಸ್ಕೇರಿ ಸರ್ಜರಿ. ಟ್ರೀಟ್ಮೆಂಟ್ ಈಸ್ ಡೆಫಿನೆಟ್ಲಿ ಲೈಫ್ ಸೇವಿಂಗ್. ಎಷ್ಟೊಂದು ವರ್ಷಗಳಿಂದ ಸಾವಿರಾರು ಲಕ್ಷಾಂತರ ಪೇಷಂಟ್ಗಳಿಗೆ ಇದು ಹೃದಯದ ಆಪರೇಷನನ್ನು ಸಕ್ಸಸ್ಫುಲ್ಲಾಗಿ ಮಾಡಿ ಅವರು ಲೈಫ್ನ ನಾರ್ಮಲಾಗಿ ಲೀಡ್ ಮಾಡ್ತಾ ಇದ್ದಾರೆ. ಹಾಗಾಗಿ ನೀವು ಯಾವುದೇ ಥರದ ಸಂಕುಚಿತ ಮನೋಭಾವ ಇಲ್ಲದೇ ಹೃದಯ ಕಾಯಿಲೆ ಇದ್ದಾಗ ಆದಷ್ಟು ಬೇಗ ನಿಮ್ಮ ಡಾಕ್ಟ್ರುಗಳಿಗೆ ತೋರಿಸಿ ಟ್ರೀಟ್ಮೆಂಟ್ ತಗೊಳ್ಳಿ. ನೀವು ನಾರ್ಮಲ್ ಲೈಫನ್ನು ಲೀಡ್ ಮಾಡ್ಬೋದು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ನಮ್ಮ ಶೋ ಅಲ್ಲಿ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಆತ್ಮೀಯ ವೀಕ್ಷಕರೇ, ಇವತ್ತು ನೀವು ಹಾರ್ಟ್ ಡಿಸೀಸ್ ಬಗ್ಗೆ ತಿಳ್ಕೊಂಡ್ವಿ. ಮುಂದಿನ ಪಾಡ್ಕಾಸ್ಟ್ ನಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.